ನನ್ನ ಪೋಸ್ಟ್ಗೂ ಹಾಗೂ ದರ್ಶನ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದಾಗಿ ಸುಮಲತಾ ಅಂಬರೀಶ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನ್ನ ಪೋಸ್ಟ್ಗೂ ದರ್ಶನ್ಗೂ ಯಾವುದೇ ಸಂಬಂಧ ಇಲ್ಲ. ನನ್ನ ಕೊನೆ ಉಸಿರು ಇರೋವರೆಗೂ ದರ್ಶನ್ ನನ್ನ ಮಗನೇ. ಇನ್ಸ್ಟಾಗ್ರಾಮ್ ಪೋಸ್ಟ್ ಕುರಿತಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸುಮಲತಾ. ತಾಯಿ ಮಗನ ವಿಷಯದಲ್ಲಿ ಅನಗತ್ಯವಾಗಿ ವಿವಾದ ಮಾಡುವಂಥದ್ದು ಬೇಡ. ನಾನು ಪೋಸ್ಟ್ ಮಾಡಿದ್ದು ದರ್ಶನ್ಗೆ ಅಲ್ಲವೇ ಅಲ್ಲ. ನನ್ನ ಅನ್ಫಾಲೋ ಮಾಡೋದು ಅದು ಅವರ ವೈಯಕ್ತಿಕ ವಿಚಾರ. ಇದರಲ್ಲಿ ಅನಗತ್ಯ ವಿವಾದ ಬೇಡ ಅಂತ ಹೇಳಿ ಸುಮಲತಾ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನ್ನ ಹಿಂದಿನ ಒಂದು ಪೋಸ್ಟ್ ಕುರಿತು ಅನಗತ್ಯವಾದ ವಿವಾದ ಸೃಷ್ಟಿಯಾಗಿರೋದ್ರಿಂದ ಈ ಸ್ಪಷ್ಟತೆಯನ್ನು ನಾನು ನೀಡ್ತಾ ಇದ್ದೇನೆ. ಇನ್ಸ್ಟಾ ಪೋಸ್ಟ್ಗಳು ಯಾರನ್ನ ಕೂಡ ಗುರಿಯಾಗಿಸಿ ಮಾಡಿರೋದು ಅಲ್ಲ. ಅದು ಸರಳವಾಗಿ ಹಂಚಿಕೊಂಡಂತಹ ವಿಷಯ ಮಾತ್ರ. ನನ್ನನ್ನು ಯಾರು ಫಾಲೋ ಮಾಡ್ತಾರೆ, ಯಾರು ಅನ್ಫಾಲೋ ಮಾಡ್ತಾರೆ ಅನ್ನುವಂಥ ಗಮನಿಸುವ ಅಭ್ಯಾಸ ನನಗೆ ಇಲ್ಲ. ದರ್ಶನ್ ಅವರು ಇನ್ಸ್ಟಾ ಟ್ವಿಟರ್ನಲ್ಲಿ ಯಾರನ್ನ ಫಾಲೋ ಮಾಡ್ತಾ ಇಲ್ಲ. ಅವರ ಮಗನನ್ನು ಕೂಡ ಅವರೀಗ ಫಾಲೋ ಮಾಡ್ತಾ ಇಲ್ಲ. ಇದು ಅವರ ವೈಯಕ್ತಿಕ ಆಯ್ಕೆ. ತಾಯಿ ಮಗನ ಸಂಬಂಧದಲ್ಲಿ ಅನಗತ್ಯವಾದ ವಿವಾದ ಸೃಷ್ಟಿಸುವಂಥದ್ದು ಸರಿಯಲ್ಲ. ನನ್ನ ಪೋಸ್ಟ್ಗಳು ಯಾರನ್ನ ಕೂಡ ಉದ್ದೇಶ ಮಾಡಿದ್ದಲ್ಲ. ನನ್ನ ಕುಟುಂಬ ಹಾಗೂ ಆಪ್ತರ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಎಳೆದು ತರುವ ಅಭ್ಯಾಸ ಯಾವತ್ತೂ ಹೊಂದಿಲ್ಲ ಅಂತ ಹೇಳಿ ಸರಣಿ ಪೋಸ್ಟ್ಗಳ ಬಗ್ಗೆ ಸುಮಲತಾ ಅವರು ಅಂತಿಮ ತೆರೆ ಎಳೆದಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.